ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಲೇಕೇರಿ ಮೀನುಗಾರಿಕಾ ಬಂದರು ಇವತ್ತು ಮೀನುಗಾರರಿಗೆ, ಅದ್ರ ಜೊತೆಗೆ ಇಲ್ಲಿನ ಬೋಟ್ ಮಾಲೀಕರಿಗೆ ಇದ್ದು ಇಲ್ಲದಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಯಾಕೆ ಎನ್ನುವಂತ ಬಗ್ಗೆ ಈ ವರದಿಯಲ್ಲಿ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ, ಕೇಳಿ. ಹೌದು ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಲೇಕೇರಿ ಮೀನುಗಾರಿಕಾ ಬಂದರು. ಈ ಬೆಲೇಕೇರಿ ಮೀನುಗಾರಿಕಾ ಬಂದರಿನ ಜಟ್ಟಿ ಹತ್ರ ಸಮುದ್ರದ ಅಲೆಗಳು ನೇರವಾಗಿ ಬಂದು ಅಪ್ಪಳಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರಿಕಾ ಬೋಟ್ಗಳು ಸಾಕಷ್ಟು ಹಾನಿಗೆ ಆಗ್ತಾ ಇವೆ. ಸಮುದ್ರಕ್ಕೆ ಹೋಗಿ ಮೀನಿನ ಶಿಕಾರಿಯನ್ನ ಮಾಡಿ ಬೋಟ್ ತುಂಬಾ ಮೀನನ್ನ ತೆಗೆದುಕೊಂಡು ಬಂದ್ರೂ ಕೂಡ ಬೆಲೇಕೇರಿ ಮೀನುಗಾರಿಕಾ ಬಂದರಿನಲ್ಲಿ ಖಾಲಿ ಮಾಡದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಮೀನುಗಾರರು, ಬೋಟ್ ಮಾಲೀಕರು ಪಕ್ಕದೂರಿನ ಮುದುಗಾನೋ ಅಥವಾ ಬೆಳಂಬಾರೋ ಹೀಗೆ ಬೇರೆ ಬೇರೆ ಬಂದರಿಗೆ ಹೋಗಿ ಮೀನನ್ನ ಖಾಲಿ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಅನಿವಾರ್ಯವಾಗಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಸಮಸ್ಯೆ ಹೇಳೋದಾದ್ರೆ, ಸಮುದ್ರದ ಅಲೆಗಳು ನೇರವಾಗಿ ಬಂದು ಜಟ್ಟಿಗೆ ಅಪ್ಪಳಿಸ್ತವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬೋಟ್ಗಳು ಆಚೆಯಿಂದ ಈಚೆ, ಈಚೆಯಿಂದ ಆಚೆ ತೇಲಿ ಸರಿಯಾದ ಒಂದು ಜಾಗದಲ್ಲಿ ಲಂಗರು ಹಾಕಲು ಆಗದೆ ಮೀನನ್ನ ಖಾಲಿ ಮಾಡಲು ಆಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾದ್ರೆ ಈ ಮೀನುಗಾರಿಕಾ ಬಂದರು ಇದ್ದು ಕೂಡ ಇಲ್ಲದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಈ ಬಂದರು ಮೀನುಗಾರರಿಗೆ ಉಪಯೋಗಕ್ಕೆ ಬಾರದಂತ ಒಂದು ಪರಿಸ್ಥಿತಿ ಇಲ್ಲಿ ಆಗಿರುವಂತದ್ದು. ಹೀಗೆ ಇಲ್ಲಿನ ಮೀನುಗಾರರು ಈಗ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಏನು ಏನೋದಾದ್ರೆ, ಇಲ್ಲಿನ ಮೀನುಗಾರರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಇಲ್ಲಿನ ಮೀನುಗಾರ ಮುಖಂಡರು ಹೇಳ್ತಾ ಇರುವುದು ಏನಪ್ಪಾ ಅಂದ್ರೆ, ಮೀನುಗಾರಿಕಾ ಬಂದರಿನ ಜಟ್ಟಿಯಿಂದ ಸಮುದ್ರ ವ್ಯಾಪ್ತಿಯಲ್ಲಿ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೂರದಲ್ಲಿ ಒಂದು ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಅಂದ್ರೆ ಅಲೆ ತಡೆಗೋಡೆ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ. ಈ ಬೆಲೇಕೆರೆ ಬಂದರು ಅನ್ನೋದು ರಾಜ್ಯಾದ್ಯಂತ ಹೆಸರುವಾಸವಾಗಿರೋ ಬಂದರು. ಇದು ಬೆಲೇಕೆರೆ ಮೀನುಗಾರರ ಸಮಸ್ಯೆ ಒಂದೆರಡು ದಿನದ ಸಮಸ್ಯೆ ಅಲ್ಲ ಸರ್. ಇದು ಹಲವಾರು ವರ್ಷಗಳಿಂದ ಈ ಬಂದರಿನಲ್ಲಿ ಬ್ರೇಕ್ ವಾಟರ್ ಬೇಕಂತ ಹೇಳಿ ಹಲವು ಮೀನುಗಾರರು ಎಲ್ಲ ಸೇರಿ ಸಾಕಷ್ಟು ಅರ್ಜಿಗಳನ್ನು ನಾವು ಕೊಟ್ಟಿದ್ದೀವಿ ಸರ್. ಆದ್ರೆ ಏನಾಗಿದೆ ಅಂದ್ರೆ, ಈಗ ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ, ಇದರ ಬಗ್ಗೆ ಕುಲಂಕುಷವಾಗಿ ಗಮನ ಹರಿಸಿ, ಇದು ಬೆಲೇಕೆರೆ ಬಂದರಿನಲ್ಲಿ ಬ್ರೇಕ್ ವಾಟರ್ ನಿರ್ಮಾಣ ಆಗ್ಬೇಕಂತ ತಮ್ಮಲ್ಲಿ ನಮ್ರವಾಗಿ ಕೇಳ್ಕೊಳ್ತಾ ಇದೀವಿ ಸರ್. ಸಾಕಷ್ಟು ಮೀನುಗಾರರು ಇಲ್ಲಿ ವಾಸಿಸ್ತಾರೆ. ಮತ್ತೆ ಮೀನುಗಾರರಿಗೆ ಒಂದೇ ಅಲ್ಲ ಸರ್, ಹಲವಾರು ಅಂಗಡಿ ಗಾಡಿ ಓನರ್ ಇರ್ಬೋದು, ಮತ್ತೆ ಮಹಿಳೆಯರು, ಬುಟ್ಟಿ ಹೊರವರು, ಅವ್ರಿಗೆ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಈ ಬ್ರೇಕ್ ವಾಟರ್ ಇಲ್ಲದೆ ಆದಷ್ಟು ಬೇಗ ಹೌದು ತುಂಬಾ ವ್ಯವಸ್ಥೆ ಬಂದು ಬೋಟ್ ನಿಲ್ಲಿಕ್ಕೆ ಆಗುದಿಲ್ಲ ಸರ್. ಇಲ್ಲಿಂದ ದೂರದ ಕಾರವಾರ ಮತ್ತೆ ನಮ್ಮದು ಮುಂದ್ಗ ಹೋಗ್ಬೇಕಾಗ್ತದೆ ಸರ್. ತುಂಬಾ ತೊಂದರೆ ಆಗ್ತದೆ. ಮತ್ತೆ ಬೋಟ್ ನಿಂತಾಗ ಬೋಟ್ ಜಜ್ಜಿ ಹೊಡೆದು ಸಾವಿರಾರು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಸರ್ ನಮಗೆ. ಹೀಗೆ ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಟ್ರೆ ಈ ಸಮಸ್ಯೆಗೆ ಶಾಶ್ವತವಾದಂತ ಒಂದು ಪರಿಹಾರ ಸಿಗತ್ತೆ ಎನ್ನುವಂತ ಬಗ್ಗೆ ಮೀನುಗಾರರ ಆಗ್ರಹ ಆಗಿರುವಂತದ್ದು. ಇದು ಇವತ್ತು ನಿನ್ನೆಯದಲ್ಲ, ಕಳೆದ 30-40 ವರ್ಷಗಳಿಂದ ಇಲ್ಲಿನ ಮೀನುಗಾರರು ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಶಾಸಕಿ ಆಗಿರ್ತಕ್ಕಂಥ ರೂಪಾಲಿ ನಾಯ್ಕರವರು ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಇಲ್ಲಿನ ಮೀನುಗಾರರು ಆಗ್ರಹಿಸಿದ್ರು, ತಮಗೆ ಸಮಸ್ಯೆ ಆಗತ್ತೆ ಎನ್ನುವಂತ ಬಗ್ಗೆ. ಮೀನುಗಾರರ ಸಮಸ್ಯೆಗೆ ಸ್ಪಂದಿಸುವಂತ ಒಂದು ನಿಟ್ಟಿನಲ್ಲಿ ಅಂದಿನ ಶಾಸಕಿಯಾಗಿರತಕ್ಕಂತ ರೂಪಾಲಿ ನಾಯ್ಕರವರು ತಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಲು ಪ್ರಯತ್ನವನ್ನ ಪಟ್ಟಿದ್ರು. ಅದ್ರ ಜೊತೆಗೆ ವಿಶೇಷ ಏನಂದ್ರೆ, ಇಲ್ಲಿ ಸರ್ವೆ ಕಾರ್ಯ ಕೂಡ ಮುಗಿದೋಗಿತ್ತು. ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಅದನ್ನ ಸರ್ವೆ ಕಾರ್ಯವನ್ನ ಮಾಡಲಾಗಿತ್ತು. ಅದ್ರ ಜೊತೆಗೆ 25-30-35 ಕೋಟಿ ವೆಚ್ಚದಲ್ಲಿ ಒಂದು ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಡ್ಬೇಕು ಎನ್ನುವಂತ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ರು. ಇವತ್ತು ನಾಳೆ ಬ್ರೇಕ್ ವಾಟರ್ ನಿರ್ಮಾಣ ಆಗತ್ತೆ ಎನ್ನುವಷ್ಟರ ಮಟ್ಟಿಗೆ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಬದಲಾಯಿತು, ಚುನಾವಣೆ ಬಂತು, ಸರ್ಕಾರ ಬದಲಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಬ್ರೇಕ್ ವಾಟರ್ ವಿಚಾರ ಅಲ್ಲೇ ನೆನೆಗೋದಿಗೆ ಬಿತ್ತು. ಈಗ ಇಲ್ಲಿನ ಮೀನುಗಾರರು ಇಲ್ಲಿನ ಶಾಸಕರಾಗಿರ್ತಕ್ಕಂಥ ಸತೀಶ್ ರವರನ್ನ ಆಗ್ರಹಿಸ್ತಾ ಇದ್ದಾರೆ. ಸತೀಶ್ ರವರು ಏನು ತಾನು ಮಾಡ್ಕೊಡ್ತೇನೆ ಅಂತ ಹೇಳಿದಾರಂತೆ. ಅದು ಯಾವಾಗ ಆಗತ್ತೆ ಎನ್ನುವಂಥದ್ದು ಕಾದು ನೋಡಬೇಕು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸರ್ವೆ ಕಾರ್ಯ ಕೂಡ ಆಗಿಲ್ಲ. ಆದ್ರೆ ಈ ಮೀನುಗಾರರು ಹೇಗಾದ್ರೂ ಮಾಡಿ ಒಂದು ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಆಗ್ರಹಿಸ್ತಾ ಇದ್ದಾರೆ. ಈಗ ಅಂಕೋಲಾ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಬೆಲೇಕೆರೆ ಬಂದರು ಮೀನುಗಾರಿಕಾ ಬಂದರೆ ಬೆಲೇಕೆರೆ ಪ್ರಪ್ರಥಮ ಬಂದರು. ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇರ್ಬೇಕಿದ್ರೆ
ವಸಂತ್ ಸಾಲಿಯನ್ನು ಸಚಿವರಿದ್ದು ಮೀನುಗಾರಿಕಾ ಮತ್ತು ಬಂದರು ಸಚಿವರಿದ್ದಾವಾಗ 60 ಮೀಟರ್ ಜಟ್ಟಿ ಕಾಗೇರಿ ML ಇರಬೇಕಿದ್ರೆ ಆವಾಗ ಒಂದು 60 ಮೀಟರ್ ಜಟ್ಟಿ ಆಗಿತ್ತು. ಅಂದಿನಿಂದ ಇಂದಿನವರೆಗೆ 35ರಿಂದ 40 ವರ್ಷಗಳಿವತ್ತು ಬೆಲೇಕೇರಿ ಮೀನುಗಾರಿಕಾ ಬಂದರು ಒಂದು ಬ್ರೇಕ್ ವಾಟರ್ ಹಾಗೂ ಅತಿ ಅವಶ್ಯಕತೆ ಇದೆ ಅಂತ ಹೇಳುದು. ಯಾಕಂದ್ರೆ ಶಾಶ್ವತ ಪರಿಹಾರ ಈ ಕಡಲಿನ ರಭಸಕ್ಕೆ ಇಲ್ಲಿ ಬೋಟುಗಳು ಜಜ್ಜಿ ಹೋಗಿ ಬಹಳಷ್ಟು ಬೋಟುಗಳು ಹಾನಿಯಾಗಿದೆ. ಲಕ್ಷಾಂತರ ರೂಪಾಯಿ ಬೋಟುಗಳಿಗೂ ಹಾನಿಯಾಗಿದೆ. 35 ವರ್ಷಗಳಿಂದ ಮನವಿ ಕೊಡ್ತಾ ಬಂದಿದೆ. ದಯವಿಟ್ಟು ನಮ್ಮ ಮೀನುಗಾರರಿಗೆ ಶಾಶ್ವತ ಪರಿಹಾರ ಸಿಗಬೇಕಂತ ಹೇಳಿದ್ರೆ ಇಲ್ಲಿಯ ಮೀನುಗಾರರ ಬೋಟು ವೇಗ ಯಾವುದೇ ತೊಂದರೆ ಇಲ್ಲದೆ ನಾವು ಸುರಕ್ಷಿತವಾಗಿರ್ಬೇಕಂದ್ರೆ ಬ್ರೇಕ್ ವಾಟರ್ ಅತಿ ಅವಶ್ಯಕತೆ ಮತ್ತೆ ಶಾಶ್ವತ ನಮ್ಮ ಪರಿಹಾರ. ಯಾಕಂದ್ರೆ ಇವತ್ತು ಬೋಟು ಮೀನುಗಾರಿಕೆ ಮಾಡಿ ಇವತ್ತು ಮೀನು ಖಾಲಿ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ ಹೇಗಿದೆ. ಇವತ್ತು ಬೆಲೇಕೇರಿ ಮೀನುಗಾರಿಕಾ ಬಂದರು ಯಾವ ರೀತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಇಲ್ಲಿನ ಮೀನುಗಾರರು ಬೋಟ್ ತುಂಬಾ ತಂದಂತ ಮೀನನ್ನ ಬೆಲೇಕೇರಿ ಬಂದರಿನಲ್ಲಿ ಖಾಲಿ ಮಾಡಲಾಗದೆ ಬೇರೆ ಬೇರೆ ಪಕ್ಕದ ಊರಿನ ಬಂದರ್ನಲ್ಲಿ ಹೋಗಿ ಖಾಲಿ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದೊದಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೂಡಲೇ ಒಂದು ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಇವರು ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಇದು ಇವತ್ತು ನೆನ್ನೆ ಸಮಸ್ಯೆ ಅಲ್ಲ. ಇಷ್ಟು ದಿನ ಸಾಕಷ್ಟು ಮೀನುಗಾರಿಕಾ ಬೋಟ್ಗಳಿಗೆ ಹಾನಿಯಾಗಿದೆ. ಯಾಕಂದ್ರೆ ಅಲೆಗಳ ಅಬ್ಬರಕ್ಕೆ ಇಲ್ಲಿ ಲಂಗರ್ ಹಾಕಿರತಕ್ಕಂತ ಬೋಟ್ಗಳು ಜಟ್ಟಿಗೆ ಹೋಗಿ ಅಪ್ಪಳಿಸಿ ಸಾಕಷ್ಟು ಹಾನಿಯಾಗಿರುವಂತದ್ದು. ಲಕ್ಷಾಂತರ ರೂಪಾಯಿ ಹಾನಿಯನ್ನ ಅನುಭವಿಸಿದ್ದಾರೆ ಇಲ್ಲಿನ ಮೀನುಗಾರರು. ಅದರ ಜೊತೆಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಬೋಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ಬಂದೊದಗತ್ತೆ. ಇಲ್ಲಿನ ಮೀನುಗಾರಿಕಾ ಬಂದರು ಇದ್ದು ಕೂಡ ಇಲ್ಲದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಬ್ರೇಕ್ ವಾಟರ್ ಅನ್ನ ನಿರ್ಮಾಣ ಮಾಡಿಕೊಡಿ, ಅದ್ರ ಜೊತೆಗೆ ನಮ್ಮ ಮೀನುಗಾರರ ಬದುಕನ್ನ ಉಳಿಸ್ಕೊಡಿ ಎನ್ನುವಂತ ಬಗ್ಗೆ ಇಲ್ಲಿನ ಮೀನುಗಾರರು ಹೇಳ್ತಾ ಇರುವಂತದ್ದು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೂಪಾಲಿ ನಾಯಕರವರು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಸರ್ಕಾರ ಬದಲಾಯಿತು ಎನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಆ ಯೋಜನೆ ಹಾಗೆ ನೆನಗುದಿ ಬಿದ್ದಿರುವಂತದ್ದು. ಇವತ್ತಿನ ಶಾಸಕರು ಇದು ಮಾಡಬಹುದು, ಆದ್ರೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಎನ್ನುವಂತ ಬಗ್ಗೆ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಲೇಕೇರಿ ಮೀನುಗಾರಿಕಾ ಬಂದರು ಅಭಿವೃದ್ಧಿ ಕಾಣದೆ ಇಲ್ಲಿನ ಮೀನುಗಾರರು ಯಾವ ರೀತಿ ಸಮಸ್ಯೆಯನ್ನ ಪಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸಾಕಷ್ಟು ಆರ್ಥಿಕವಾದಂತ ಒಂದು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ವೀಕ್ಷಕರು, ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.